ಒಳ್ಳೆ ಗೌರ್ಮೆಂಟ್ ಕೆಲಸ. ಈಗ ಎಲ್ಲರೂ ಗೌರ್ಮೆಂಟ್ ಕೆಲಸನೇ ಕೇಳೋದು. ಹೌದು ಸ್ವಾಮಿ. ಎಲ್ಲಾರು ನೀವು ನೋಡ್ತಿದಾರಲ್ಲ, ನಮ್ ಗಂಡಿಗ ಒಂದ್ ಹೆಣ್ಣು ನೋಡಿ ಅಂದರೆ ಹೊರತು ನಮ್ ಹೆಣ್ಣು ಒಂದ್ ಗಂಡು ನೋಡಿ ಅಂತ ಯಾರು ಹೇಳಲ್ಲ ಸ್ವಾಮಿ. ಅಲ್ಲಿ ಹೆಣ್ಮಕ್ಳಿಗೆ ಅಷ್ಟೊಂದು ಡಿಮ್ಯಾಂಡ್. ನಿಜ. ಅದು ಏನು ಸ್ವಂತ ಮನೆ ಇರ್ಬೇಕು, ಗೌರ್ಮೆಂಟ್ ಕೆಲಸನೇ ಆಗಿರ್ಬೇಕು. ಹೆಣ್ಣು ನೋಡಕ್ ಹೋದಾಗ್ಲೇ ಕೇಳ್ತಾರೆ, ಗಂಡಿಗೆ ರಾಹು ಕೇತುಗಳಿದ್ದಾರ? ಅಪ್ಪ ಅವ್ವ ರಾಹು ಕೇತುಗಳಿದ್ದಾರ? ಇಲ್ಲ ಸ್ವಾಮಿ, ಅವ್ರು ಕೋಟಿ ಕೋಟಿ ಹಂಗಾರ ಸರಿ, ಹಂಗಾರ ಮಕ್ಕಳು ಕೊಟ್ಟಿದ್ದು ಏನೋ ಅಭ್ಯಂತ ಇಲ್ಲ. ನಮ್ಮ ಹುಡುಗನ್ಗೆ ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ, ಅಣ್ಣನೂ ಇಲ್ಲ, ಒಬ್ಬನೇ ಮಗ. ಹಂಗಾರ ಸರಿ, ಒಂದ್ ಪಾವು ಅಕ್ಕಿ ಹಾಕ್ಬಿಟ್ಟು ನನ್ನ ಮಗಳು ಬರ ಗಂಡನ್ ಊಟಕ್ಕೆ ಇಟ್ಬಿಟ್ಟು ಅಂತ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಅಷ್ಟೊಂದು ಡಿಮ್ಯಾಂಡ್ ಆಗದೆ. ಹೌದಪ್ಪ. ಎಲ್ಲಿ ನನ್ ಮಗಳು ಎಮ್ಮೆ ಓದಿದ್ದಾಳೆ, ಆ ಎಮ್ಮೆ ಕಟ್ಟಿರೋ ನನ್ ಕೊಡ್ಲಾ? ನನ್ ಮಗಳು ಬಿಎ ಓದಿದ್ದಾಳೆ, ಬೀದಿ ಕಸ ಗುಡ್ಸಕ್ ಕೊಡ್ಲಾ? ಕೆಲಸನೇ ಆಗ್ಬೇಕು ಅಲ್ವೇ? ಗೌರ್ಮೆಂಟ್ ಕೆಲಸದವ್ರು ಹುಡುಕಿ ಹೆಣ್ಮಕ್ಳಿಗೆ 30 ದಾಟ್ ಬಿಡ್ತದ. ಆಮೇಲೆ ಲಾಸ್ಟ್ ಅಯ್ಯೋ ಯಾರೋ ಒಬ್ರು ಮಾಡಿದ್ರೆ ಆಯ್ತು ಬಿಡಪ್ಪ, ಅಯ್ಯೋ ಅವಳ ಋಣ ಇದ್ದಂಗೆ ಆಯ್ತು ಬಿಡ, ಅವಳ ಹಣ ಬರೋದ್ರಲ್ಲಿ ಇದ್ದಂಗೆ ಆಯ್ತದೆ. ಆಗ ಅವಾಗ ಹೇಳೋದಿಲ್ಲ ಅಲ್ಲ, ನಮ್ ಕಡೆಯವರು ಇವರೆಲ್ಲ ಒಳ್ಳೆಯವರು. ಪರಮಾತ್ಮ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ, ಆಯ್ಸ ಆರೋಗ್ಯ ಭಾಗ್ಯ ಕೊಡ್ಲಿ. ಏನ್ ಹೇಳ್ತಿದ್ದೀನಿ ಅದು ಮರ್ತೋಯ್ತು. ಅದಲ್ಲ ಮಾದಪ್ಪಂದ ವಿಕಾಸ ತಮ್ಮ ಪಕ್ಷ ಬಿಟ್ಕೊಡಲ್ಲ ಆ ಅಕ್ಕ ತಮ್ಮ ಅಂತಂದ್ರೆ ಎಷ್ಟು ಅನುಬಂಧ ನೋಡ್ರಿ ಅಲ್ವೇ. ಎರಡನೇ ತಾಯಿ ಅಂತ ಅಕ್ಕ ಅಂತಂದ್ರೆ ಈಗಿನ ಕಾಲದಲ್ಲಿ ನೋಡ್ತಿದಾರಲ್ಲ, ಅಕ್ಕನ ಕಾಲದ ತಮ್ಮನ್ಗಾಗಲ್ಲ, ತಮ್ಮನ್ಗ ತವರಿಗೆ ಪಾ ತಂಗಿ ಕೋಟಿಗೆ ಬಾರೋ ಅಣ್ಣ.